ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಅಭಿಮನ್ಯುವಿನ ಪರಾಕ್ರಮವು ಎಂಬ 47ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಧೃತರಾಷ್ಟ್ರನು, ಸಂಜಯ, ಆ ಅರ್ಜುನ ಕುಮಾರನು ನಮ್ಮ ವ್ಯೂಹ ಮಧ್ಯದಲ್ಲಿ ಪ್ರವೇಶಿಸಿ ಯಾರಿಗೂ ಸೋಲದೆ ತನ್ನ ಕುಲಕ್ಕೆ ಅನುಗುಣವಾದ ವೀರ ಕಾರ್ಯಗಳನ್ನು ನಡೆಸುತ್ತಾ ಆಕಾಶದಲ್ಲಿ ಹಾರಾಡುವಂತೆ ಯುದ್ಧ ಮಾಡುತ್ತಿದ್ದಾಗ ನಮ್ಮವರಲ್ಲಿ ಅವನನ್ನು ತಡೆದ ಶೂರರಾರು ಎನ್ನಲು ಸಂಜಯನು, ರಾಜ, ಅಭಿಮನ್ಯುವು ನಮ್ಮ ಕಡೆಯ ರಾಜರನ್ನೆಲ್ಲ ಜಯಿಸಿ ಓಡಿಸುತ್ತಿದ್ದಾಗ ಅವನ ಹಾವಳಿಗೆ ತಡೆಯಲಾರದೆ ದ್ರೋಣ, ಕೃಪ, ಕರ್ಣ, ಅಶ್ವತ್ಥಾಮ, ಬೃಹದ್ಬಲ, ಕೃತವರ್ಮನೆಂಬಿ 6 ಮಂದಿ ರಥಿಕರು ಒಂದಾಗಿ ಸೇರಿ ಬಂದು ಅವನನ್ನು ಮುತ್ತಿಕೊಂಡರು. ಉಳಿದ ಕೆಲವು ವೀರರು ಅತ್ತಲಾಗಿ ವ್ಯೂಹ ದ್ವಾರದಲ್ಲಿ ಸೈಂಧವನೊಬ್ಬನ ಮೇಲೆ ದೊಡ್ಡ ಭಾರವು ಬಿದ್ದಿರುವುದನ್ನು ನೋಡಿ ಅಲ್ಲಿ ಯುಧಿಷ್ಠಿರನನ್ನು ಎದುರಿಸುವುದಕ್ಕಾಗಿ ಹೋದರು. ಇತರ ವೀರರು ಅಭಿಮನ್ಯುವಿನ ಮೇಲೆ ಬಾಣವರ್ಷಗಳನ್ನು ಕರೆಯುತ್ತಾ ದ್ರೋಣಾದಿಗಳಿಗೆ ಬೆಂಬಲವಾಗಿ ನಿಂತರು. ಮಹಾಬಲಾಢ್ಯರಾಗಿ ಶಸ್ತ್ರವಿದ್ಯೆಗಳಲ್ಲಿ ಪೂರ್ಣ ಪಾಂಡಿತ್ಯವುಳ್ಳ ಅನೇಕ ರಥಿಕರು ತಾಳ ಪ್ರಮಾಣವಾದ ಬಿಲ್ಲುಗಳನ್ನು ಹಿಡಿದು ಬಂದಿದ್ದರು. ಅವರನ್ನೆಲ್ಲ ಅಭಿಮನ್ಯು ಒಬ್ಬನೇ ತನ್ನ ಪರಾಕ್ರಮದಿಂದ ತಡೆಯುತ್ತಿದ್ದನು. ತನ್ನನ್ನು ಸುತ್ತಿ ಮುತ್ತಿದ 6 ಮಂದಿ ಮಹಾರಥರಲ್ಲಿ ದ್ರೋಣನ ಮೇಲೆ 50, ಬೃಹದ್ಬಲನ ಮೇಲೆ 20, ಕೃತವರ್ಮನ ಮೇಲೆ 80, ಕೃಪನ ಮೇಲೆ 60, ಅಶ್ವತ್ಥಾಮನ ಮೇಲೆ 10 ಹೀಗೆ ಬಾಣಗಳನ್ನು ಹೊಡೆದು ಅತಿ ತೀಕ್ಷ್ಣವಾದ ಕರ್ಣಿ ಎಂಬ ಬಾಣದಿಂದ ಕರ್ಣನನ್ನು ಪ್ರಹರಿಸಿದನು. ಕೃಪನ ಕುದುರೆಗಳನ್ನು ಅವನ ಪಕ್ಕದ 2 ಸಾರಥಿಗಳನ್ನು ಕೊಂದು ಕೆಡಗಿ ಕೃಪನ ಎದೆಗೆ ಗುರಿಯಿಟ್ಟು 10 ಬಾಣಗಳನ್ನು ಹೊಡೆದನು. ಕೌರವರಿಗೆಲ್ಲ ಕೀರ್ತಿವರ್ಧನನೆನಿಸಿದ ಭಂಡಾರಕನೆಂಬುವನನ್ನು ನಿನ್ನ ಮಕ್ಕಳ ಕಣ್ಣಿದಿರಾಗಿಯೇ ಕೊಂದನು. ಆಗ ಅಶ್ವತ್ಥಾಮನು ಅಭಿಮನ್ಯುವಿನ ಮೇಲೆ 25 ಕ್ಷುದ್ರಕಗಳೆಂಬ ಬಾಣಗಳನ್ನು ಪ್ರಯೋಗಿಸಿದನು. ವ್ಯೂಹ ಮಧ್ಯದಲ್ಲಿ ನಿರ್ಭಯವಾಗಿ ನಿಂತು ತನ್ನ ಶತ್ರುಗಳಲ್ಲಿ ಮುಖ್ಯರಾದವರನ್ನೇ ಆರಿಸಿ ಹೊಡೆಯುತ್ತಿದ್ದ ಆ ಅಭಿಮನ್ಯುವು ಆ ಅಶ್ವತ್ಥಾಮನ ಬಾಣಗಳನ್ನೆಲ್ಲ ತನ್ನ ಬಾಣಗಳಿಂದ ಭೇದಿಸಿ ನಿನ್ನ ಮಕ್ಕಳೆಲ್ಲರೂ ನೋಡುತ್ತಿದ್ದ ಹಾಗೆ ಅಶ್ವತ್ಥಾಮನನ್ನು ಬಲವಾಗಿ ಪ್ರಹರಿಸಿದನು. ಅಶ್ವತ್ಥಾಮನು ಅತಿ ತೀಕ್ಷ್ಣವಾದ 60 ಬಾಣಗಳನ್ನು ಎಡಬಿಡದೆ ಪ್ರಯೋಗಿಸಿದನು. ಆದರೇನು, ಅಭಿಮನ್ಯುವು ಆ ಬಾಣಕ್ಕೆ ಸ್ವಲ್ಪವೂ ಚಲಿಸದೆ ಮೈನಾಕ ಪರ್ವತದಂತೆ ಸ್ಥಿರವಾಗಿ ನಿಂತು 73 ಬಾಣಗಳಿಂದ ತಿರುಗಿ ಅಶ್ವತ್ಥಾಮನನ್ನು ಹೊಡೆದನು. ತನ್ನ ಮಗನ ರಕ್ಷಣೆಗಾಗಿ ಆತುರದಿಂದ ಬಂದ ದ್ರೋಣನ ಮೇಲೆ 106 ಬಾಣಗಳನ್ನು ಬಿಟ್ಟನು. ತಂದೆಗೆ ಸಹಾಯಕನಾಗಿ ಅಶ್ವತ್ಥಾಮನು ಅತಿ ತೀವ್ರವಾದ 8 ಬಾಣಗಳನ್ನು ಅಭಿಮನ್ಯುವಿನ ಮೇಲೆ ಪ್ರಯೋಗಿಸಿದನು. ಇದೇ ಸಮಯದಲ್ಲಿ ಕರ್ಣನು 22, ಕೃತವರ್ಮನು 20, ಬೃಹದ್ಬಲನು 50, ಕೃಪನು 10 ಹೀಗೆ ಈ 4 ಏಕಕಾಲದಲ್ಲಿ ಅಭಿಮನ್ಯುವಿನ ಮೇಲೆ ಬಾಣಗಳನ್ನು ಬಿಟ್ಟರು. ಆ ಒಂದೊಂದು ಬಾಣವನ್ನು ಅಭಿಮನ್ಯುವು 10 ಬಾಣಗಳಿಂದ ಭೇದಿಸಿ ಬಿಟ್ಟನು. ಕೋಸಲರಾಜನು ಅಭಿಮನ್ಯುವಿನ ಎದೆಗೆ ಒಂದು ತೀವ್ರ ಬಾಣವನ್ನು ಹೊಡೆಯಲು ಅಭಿಮನ್ಯುವು ತನ್ನ ಹಸ್ತವೇಗದಿಂದ ಆತನ ರಥಾಶ್ವ, ಧ್ವಜ, ಸಾರಥಿಗಳನ್ನು ಅವನ ಕೈಯಲ್ಲಿದ್ದ ಬಿಲ್ಲನ್ನು ಭೇದಿಸಿ ಕೆಡಹಿದನು. ವಿರಥನಾದ ಕೋಸಲರಾಜನು ರಥದಿಂದ ಹಾರಿ ಗುರಾಣಿಗಳನ್ನು ಹಿಡಿದು ಅಭಿಮನ್ಯುವಿನ ತಲೆಯನ್ನು ಕಡಿಯಬೇಕೆಂಬ ಆತುರದಿಂದ ಮುಂದೆ ಹೋದನು. ಅದನ್ನು ಕಂಡು ಅಭಿಮನ್ಯುವು ಕೋಸಲಪತಿಯಾದ ಆ ಬೃಹದ್ಬಲನ ಎದೆಗೆ ಗುರಿಯಿಟ್ಟು ಒಂದು ಬಾಣವನ್ನು ಬಿಟ್ಟನು. ಆದರೆ ಆ ಪ್ರಹಾರದಿಂದ ಬೃಹದ್ಬಲನಿಗೆ ಎದೆಯು ಭೇದಿಸಿದಂತಾಗಲು ಮೂರ್ಛೆಗೊಂಡು ಕೆಳಗೆ ಬಿದ್ದನು. ಹೀಗೆಯೇ ಅಭಿಮನ್ಯುವು ಮಹಾಬಲಶಾಲಿಗಳಾದ 10,000 ಮಂದಿ ವೀರರನ್ನು ತನ್ನ ಧನುರ್ವಿದ್ಯಾ ಪ್ರಭಾವದಿಂದ ನಿಗ್ರಹಿಸಿದನು. ಬಿಲ್ಲನ್ನು ಕತ್ತಿಯನ್ನು ಹಿಡಿದು ಬಾಯಿಗೆ ಬಂದಂತೆ ಅಮಂಗಳಕರವಾದ ಮಾತುಗಳನ್ನಾಡುತ್ತಾ ಬಂದ ಅನೇಕ ವೀರರನ್ನು ಹೊಡೆದೋಡಿಸಿ ಬೃಹದ್ಬಲನನ್ನು ಮೃತಪ್ರಾಯನನ್ನಾಗಿ ಮಾಡಿ ಇತರ ಯೋಧರನ್ನು ಬಾಣಗಳಿಂದ ತಡೆಯುತ್ತಾ ಅಭಿಮನ್ಯುವು ರಣರಂಗದಲ್ಲಿ ನಿರಂಕುಶ ಗತಿಯಿಂದ ಸಂಚರಿಸಿದನು. ಇದು 47ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.